ರಾಗ ಮೋಹನ. असौ नासावंशः तुहिनगिरिवंशध्वजपटी त्वदीयो नेदीयः फलतु फलमस्माकम् उचितम् वहत्यन्तर्मुक्तगा शिशिरकरनिश्वासगलितम् समृद्ध्यायत्तासां बहिरपि च मुक्तामणिधरः तुहिनगिरिवंशध्वजपटी असौ नासावंशः त्वदीयो नेदीयः फलतु फलमस्माकम् उचितम् वहत्यन्तर्मुक्तगा वहत्यन्तर्मुक्तगा शिशिरकरनिश्वासगलितम् समृद्ध्या यत्यासां बहिरपि च मुक्तामणिधरः तुहिनगिरिवंशदा ಧ್ವಜಪಟಿ ಒಲಿರ್ಪವಳೆ ವಿಹಿತಂ ಇದು ನಿನ್ನ ನಾಸಿಕಂ ಎಂಬ ಶತಪರ್ವಂ ಈಗ ನಮ್ಮ ಮನದೀಪ್ಸಿತಾರ್ಥಮಂ ಸತ್ವರದಿ ಕೃಪೆಯಿಂದ ಪ್ರತಿಕರಿಸರೇ ಅಹುದಲೈ ತುಹಿನಗಿರಿವಂಶದ ಧ್ವಜಪಟಿ ಒಲಿರ್ಪವಳೆ ಅಹುದಲೈ ವರಮೌಕ್ತಿಕವನೊಳಗೆ ತಾಳ್ದೊಪ್ಪುತಿಹುದು ಇಂತು ಮುತ್ತಿನಿಂ ತುಂಬಿಪ್ಪನಾಚಿಕದೆ ಬಹಿರಂಗಕ್ಕೆ ಒಗೆಯುವುದು ಶಿಥಿರಕರ ನಿಶ್ವಾಸಂ ಎಡದ ಹೊರಳೆಯ ಮೂಲಕ ವಿಹಿತಂ ಇದೋ ಆದಿ ಶಂಕರಾಚಾರ್ಯರ ಶಂಕರ ಭಗವತ್ಪಾದರ ಅತ್ಯಂತ ಮಹತ್ವಪೂರ್ಣವಾದಂತಹ ತಾತ್ವಿಕ ಸ್ಫುರಣೆಯನ್ನು ಉಳ್ಳಂತಹ ದರ್ಶನಕ್ಕೆ ಸಮನಾದ ಎಲ್ಲ ಕಾವ್ಯಗುಣಗಳನ್ನೂ ಹೊಂದಿದ ಸರ್ವಾಂಗ ಸುಂದರವಾದಂತಹ ಪ್ರಮುಖವಾದಂತಹ ಸ್ತೋತ್ರ ಸೌಂದರ್ಯ ಲಹರಿ. ಎಂಥ ಹೆಸರು! ಸಾರ್ಥಕವಾದಂತಹ ನಾಮ. ಸೌಂದರ್ಯದ ಲಹರಿ, ಸೌಂದರ್ಯದ ಅಲೆ. ಭಗವತಿಯ ಜಗನ್ಮಾತೆಯ
ಸೌಂದರ್ಯವನ್ನು ವರ್ಣಿಸತ್ತೆ ಅಂತಾದ್ದರಿಂದ ಸೌಂದರ್ಯ ಲಹರಿ ಅಂತ ಮೇಲು ನೋಟಕ್ಕೆ. ಒಳಗಡೆಯ ತತ್ವ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವಾಗಿದೆಯೋ ಅದು ಶಿವವೂ ಆಗಿರುತ್ತೆ, ಮಂಗಳಪ್ರದವೂ ಆಗಿರುತ್ತೆ. ಯಾವುದು ಸತ್ಯವಾಗಿರುತ್ತೋ ಅದು ಸುಂದರವೂ ಆಗಿರುತ್ತೆ. ಸತ್ಯ ಸೌಂದರ್ಯ ಇದು ಎರಡೂ ವಾಸ್ತವವಾಗಿ ಮೂಲದಲ್ಲಿ ಬೇರೆ ಅಲ್ಲ, ಇದೆರಡೂ ಒಂದೇ. ಯಾವುದು ನಿತ್ಯ ಸತ್ಯವಾಗಿರುತ್ತೋ ಅದು ಮಾತ್ರ ನಿತ್ಯವಾದಂತಹ ಸೌಂದರ್ಯಯುಕ್ತವಾಗಿರುತ್ತೆ. ಹಾಗಾಗಿ ಸೌಂದರ್ಯ ಲಹರಿ ಅಂತಂದರೆ ಜಗತ್ತಿನ ಸತ್ಯವನ್ನು ತಿಳಿಸುವಂತಹ, ಆತ್ಮಾನುಭವವನ್ನು ಕೊಡುವಂತಹ ಆನಂದ ಲಹರಿ. ಇದರ ಮೊದಲನೇ ಭಾಗಕ್ಕೆ ಆನಂದ ಲಹರಿ ಅಂತಲೇ ಹೆಸರು. ಸತ್ಯವನ್ನು, ನಿಜವಾದ ಅಸ್ತಿತ್ವವನ್ನು, ಇರುವಿಕೆಯನ್ನು ಇದು ಪ್ರತಿಪಾದಿಸುತ್ತೆ ಅಂತನ್ನೋದು ಇದರ ಒಂದು ಮೂಲ ತತ್ವವಾಗಿದೆ. 61ನೇ ಪದ್ಯ. ದೇವಿಯ ನಾಸಾಪುಟವನ್ನು, ಭಗವತಿಯ ಮೂಗನ್ನು ಆಚಾರ್ಯರು ವರ್ಣಿಸ್ತಾ ಇದ್ದಾರೆ. ಏನು ಅದ್ಭುತ! ಒಂದೊಂದು ಪದವೂ, ಒಂದೊಂದು ಅಕ್ಷರವೂ ಒಂದೊಂದು ರತ್ನ. ಎಷ್ಟು ಯೋಚನೆ ಮಾಡಿ ಸರಿಯಾದಂತಹ ಪದವನ್ನು ಸರಿಯಾದ ಕಾಲದಲ್ಲಿ ಹಾಕ್ತಾರೆ ಆಚಾರ್ಯರು. ಹೇಳ್ತಾ ಇದ್ದಾರೆ, ಅಮ್ಮ ತಾಯೇ ತುಹಿನಗಿರಿ ವಂಶಧ್ವಜಪಟಿ. ಎಂಥೋಳು ನೀನು! ತುಹಿನಗಿರಿ, ಹಿಮವತ್ ಪರ್ವತದ ವಂಶ, ಅದಕ್ಕೆ ಧ್ವಜಪಟಿ ಇದ್ದಂತೆ, ಧ್ವಜದ ವಸ್ತ್ರದಂತೆ ಇರೋಳು ನೀನು. ತುಹಿನಗಿರಿ ವಂಶಕ್ಕೆ, ಅವರ ಪರಂಪರೆಗೆ, ಅವರ ಮನೆತನಕ್ಕೇ ಧ್ವಜಪತ್ರದ ಹಾಗೆ ಇರುವಂಥವಳು. ಕೀರ್ತಿ ಪತಾಕೆ ನೀನು. ಧ್ವಜ ಅಂತನ್ನೋದು ವಿಜಯದ ಸಂಕೇತ, ಕೀರ್ತಿಯ ಸಂಕೇತ. ನೀನು ನಿನ್ನ ವಂಶಕ್ಕೇನೆ, ಹಿಮವದ್ಗಿರಿ ಪರ್ವತದ ವಂಶಕ್ಕೇನೆ ಕೀರ್ತಿಯನ್ನು ತಂದಂಥವಳು. ಏನು ಕೀರ್ತಿ ತಂದಿದ್ದಾಳೆ ತಾಯಿ ಅಂತಂದರೆ ಎರಡು. ಒಂದು, ಹಿಮವತ್ ಪರ್ವತನ ಯೋಗ್ಯತೆ ಎಂಥದ್ದಾಗ್ಬಿಡ್ತು. ಯಾವ ಪರಮೇಶ್ವರ ಜಗತ್ತಿನ ಚರಾಚರಗಳ ಸೃಷ್ಟಿಗೂ ಕಾರಣನಾಗ್ತಾನೋ, ಯಾವ ಸರ್ವಾತ್ಮ ಈ ಜಗತ್ತನ್ನು ಧರಿಸ್ತಾನೋ, ಯಾರಲ್ಲಿ ಎಲ್ಲವೂ ಲಯವಾಗತ್ತೋ ಅಂತಹ ದೇವಾದಿದೇವನಿಗೆ ಹೆಣ್ಣು ಕೊಟ್ಟ ಮಾವ. ನೋಡಿ ಅವನ ಯೋಗ್ಯತೆ ಎಂಥದ್ದು. ಕಾಳಿದಾಸ ಹೇಳ್ತಾನೆ, ಹಿಮವತ್ ಪರ್ವತವನ್ನು ವರ್ಣಿಸ್ತಾನೆ, ಭವ ವಿಶ್ವಗುರೋರ್ ಗುರು ಅಂತ. ವಿಶ್ವಕ್ಕೇ ಗುರುವಾದಂತಹ ಪರಮೇಶ್ವರನಿಗೆ ಗುರುಸ್ಥಾನ ಹಿಮವತ್ ಪರ್ವತದ್ದು, ಹಿಮಾಲಯದ್ದು. ಯಾಕೆ ಅಂದರೆ ಹೆಣ್ಣು ಕೊಟ್ಟು ಮಾವ, ಪರಮೇಶ್ವರನೂ ಗುರುಸ್ಥಾನದಲ್ಲಿ ನೋಡಿ ನಮಸ್ಕಾರ ಮಾಡಬೇಕು. ಅಂತಹ ಯೋಗ್ಯತೆ ಬಂದುಬಿಡ್ತು ಪಾರ್ವತಿಯಿಂದ ಅಂತ ಒಂದು. ಇನ್ನೊಂದು, ಪಾರ್ವತಿ ಪರಮೇಶ್ವರರ ವಿವಾಹವಾದದ್ದೇ ಕುಮಾರಸ್ವಾಮಿಯ ಜನನವಾಗಬೇಕು, ದುಷ್ಟ ಸಂಹಾರ ಆಗಬೇಕು, ಲೋಕ ಕಲ್ಯಾಣವಾಗಬೇಕು ಅಂತ. ಲೋಕ ಕಲ್ಯಾಣಾರ್ಥವಾಗಿ ಪರಮೇಶ್ವರನಿಗೆ ಕನ್ಯಾದಾನವನ್ನು ಮಾಡಿರುವಂಥವರು. ಲೋಕ ಕಲ್ಯಾಣದಲ್ಲಿ ಇವರ ಪಾತ್ರವೂ ಇದೆ ಅಂತನ್ನೋದು ಎರಡನೇದು. ಹೀಗಾಗಿ ಹಿಮವತ್ ಪರ್ವತದ ಕುಲವನ್ನೇ ಉದ್ಧಾರ ಮಾಡಿಬಿಟ್ಟಿದೀಯಾ ಅಮ್ಮ. ಹಾಗಾಗಿ ನೀನು ಹಿಮವತ್ ಕುಲ ಧ್ವಜಪ್ರಾಯಳಾದಂಥವಳು, ಕೀರ್ತಿಪ್ರಾಯಳಾದಂಥವಳು ನೀನು. ನಿನ್ನ ಈ ನಾಸಾವಂಶ, ನಾಸ ಅಂದ್ರೆ ಮೂಗು, ನಿನ್ನ ಈ ಮೂಗು ಅನ್ನುವಂತಹ ವಂಶ, ಬಿದುರು ಏನಿದೆ ಅದು ಅತ್ಯಂತ ಮಂಗಳಪ್ರದ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ನಾಸಾ ವಂಶ ಅಂಥೇಳಿ ಅಭೇದ ವರ್ಣನೆ, ರೂಪಕಾಲಂಕಾರ ಇಲ್ಲಿ ಗೋಚರವಾಗುತ್ತೆ. ನಿನ್ನ ಈ ಮೂಗು ಅನ್ನುವಂತಹ ಈ ಬಿದಿರು ಏನಿದೆ ಅದು ಅಸ್ಮಾಕಂ ನೇದೀಯ ಉಚಿತಂ ಫಲಂ ಫಲತು. ನಮಗೆ ನೇದೀಯ ಅತ್ಯಂತ ಶೀಘ್ರವಾಗಿ ಉಚಿತವಾದಂತಹ ಫಲವನ್ನು ಕೊಡಲಿ. ಆದಷ್ಟು ಬೇಗ ನಮಗೆ ಯಾವ ಫಲ ಬೇಕೋ, ನಮಗೆ ಯಾವುದು ಸಿದ್ಧಿಸಬೇಕೋ, ನಮ್ಮ ಅಭೀಷ್ಟ ಏನಿದೆಯೋ ಆ ಫಲವನ್ನು ನಿನ್ನ ನಾಸಾದಂಡ ಕರುಣಿಸಲಿ, ನಾಸಾ ವಂಶ ಕರುಣಿಸಲಿ ಅಂತ ಒಂದರ್ಥ. ಒಳಾರ್ಥ ನೇದೀಯ ಅಂತಂದರೆ ಅತ್ಯಂತ ಹತ್ತಿರದ ಸ್ಥಿತಿರೂಪವಾದಂತಹ ಉಚಿತವಾದಂತಹ ಫಲವನ್ನು ಕೊಡಲಿ ತಾಯೇ.
ಫಲ ಅಂದರೆ ಸಾಧಾರಣವಾದಂತಹ ಫಲ ನಮಗೂ ಬೇಡ. ನಿನ್ನ ಅತ್ಯಂತ ಹತ್ತಿರದಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಉಚಿತವಾದ ಫಲವನ್ನು ಕೊಡಲಿ. ಯಾವುದು ಅಶಾಶ್ವತವಾದ ಫಲವಿದೆಯೋ ಅದು ಉಚಿತವಾಗೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಎಷ್ಟು ಹತ್ತಿರದಲ್ಲಿ ನಾವು ನಿಲ್ಲಬೇಕು ಅಂತಂದರೆ ನಿಮಗೂ ನನಗೂ ಅಭೇದವಾಗಬೇಕು. ಅಷ್ಟು ಹತ್ತಿರದಲ್ಲಿ ನಿಲ್ಲುವಂತಹ ಅತ್ಯಂತ ಉಚಿತವಾದಂತಹ ಕ್ಷಯವೇ ಇಲ್ಲದಂತಹ ಫಲವನ್ನು ನಿನ್ನ ನಾಸಾವಂಶ ಮೂಗು ಅನ್ನುವಂತಹ ವಂಶ ಬಿದುರು ಕರುಣಿಸಲಿ. ತಾಯೇ, ಆ ನಿನ್ನ ಮೂಗುಬೆಟ್ಟಿದೆಯಲ್ಲ ಅದೆಷ್ಟು ಚೆನ್ನಾಗಿದೆ. ಅದು ಹೇಗಾಗ್ಬಿಟ್ಟಿದೆ ಅಂತಂದರೆ ವಹತ್ಯಂತರ್ಮುಕ್ತಾ ಶಿಶಿರಕರ ನಿಶ್ವಾಸಗಲಿತಂ. ಬಿದಿರಿನಲ್ಲಿ ಮುತ್ತುಗಳು ಹುಟ್ಟತ್ತೆ ಅಂಥೇಳಿ ಕವಿ ಸಮಯ ಶಾಸ್ತ್ರ ಹೇಳುತ್ತೆ. ಕಾವ್ಯಶಾಸ್ತ್ರ ಕೆಲವು ಲೌಕಿಕ ವಸ್ತುಗಳಲ್ಲಿ ಮುತ್ತು ತಾನಾಗಿಯೇ ಹುಟ್ಟತ್ತೆ ಅಂತ. ಕರೀಂದ್ರ ಜೀಮೂತ ವರಾಹ ಶಂಖ ಮತ್ಸ್ಯಾಹಿ ಶುಕ್ತ್ಯುದ್ಭವ ವೇಣುಜಾನಿ ಮುಕ್ತಾಫಲಾನಿ ಪ್ರಥಿತಾನಿ ಲೋಕೆ ತೇಷಾಂತು ಶುಕ್ತ್ಯುದ್ಭವಮೇವ ಭೂರಿ. ಆನೆಯ ಕುಂಭಸ್ಥಳದಲ್ಲಿ, ಮೋಡದಲ್ಲಿ, ಕಾಡುಹಂದಿಯಲ್ಲಿ, ಶಂಖದಲ್ಲಿ, ಮೀನಿನಲ್ಲಿ, ಹಾವಿನ ಹೆಡೆಯಲ್ಲಿ, ಮತ್ತು ಕಪ್ಪೆ ಚಿಪ್ಪು ಅಂತ ಹೇಳ್ತಾರಲ್ಲ, ಮುತ್ತಿನ ಚಿಪ್ಪು, ಇದರಲ್ಲಿ ಬಿದಿರಿನಲ್ಲಿ ಮುಟ್ಟು ಹುಟ್ಟತ್ತೆ ಅಂತ ಪರಂಪರೆಯಿಂದಲೂ ಕವಿಗಳು ಬಳಸ್ಕೊಂಬಂದಿರೋದು. ಬಿದಿರಿನಲ್ಲಿ ಮುತ್ತು ಹುಟ್ಟತ್ತೆ ಅಂತ. ನಿನ್ನ ಆ ಮೂಗು ಅನ್ನುವಂತಹ ಬಿದಿರಿನಲ್ಲೂ ಮುತ್ತು ಹುಟ್ಟುಬಿಟ್ಟಿದೆ. ಎಷ್ಟು ಹುಟ್ಟಿದೆ ಅಂತಂದರೆ ಸಮೃದ್ಧಿಯಾಗಿ ಅಂದರೆ ಪೂರ್ತಿ ತುಂಬಿ ಹೋಗಿಬಿಟ್ಟಿದೆ ನಿನ್ನ ಮೂಗಿನಲ್ಲಿ ಮುತ್ತುಗಳು. ಯತ್ತಾಸಾಂ ಸಮೃದ್ಧ್ಯ ಬಹಿರಪಿ ಚ ಮುಕ್ತಾಮಣಿಧರ ವಹತ್ಯಂತರ್ಮುಕ್ತಾ ಶಿಶಿರಕರ ನಿಶ್ವಾಸಗಲಿತಂ. ನಿನ್ನ ಮೂಗಿನಲ್ಲಿ ಬಿದಿರಿನಂತೆಯೇ ಹಲವಾರು ಮುತ್ತುಗಳು ಹೆಚ್ಚಾಗಿ ಒಂದಕ್ಕೊಂದಕ್ಕೆ ಘರ್ಷಣೆಯಾಗಿ ಒಂದು ಮುತ್ತು ಏನಾಗ್ಬಿಡ್ತು, ಶಿಶಿರಕರ ನಿಶ್ವಾಸಗಲಿತಂ. ಚಂದ್ರನಾಡಿ ಅಂತ ನಮ್ಮ ಈ ಎಡಮೂಗಿನಿಂದ ಬರುವಂತಹ ಗಾಳಿಗೇನಿದೆ ಅದು ಚಂದ್ರನಾಡಿಯಿಂದ ಬರುತ್ತೆ ಅಂತ. ಬಲಮೂಗು ಸೂರ್ಯನಾಡಿ ಅಂತ. ಶಿಶಿರಕರ ನಿಶ್ವಾಸಗಲಿತಂ. ಎಡ ನಾಡಿಯಿಂದ ಅಂದರೆ ಎಡಮೂಗಿನಿಂದ ಬಂದಂತಹ ತಂಪಾದ ಗಾಳಿ, ಅದಕ್ಕೆ ಶಿಶಿರಕರ ಅಂತ ಕವಿ ಹೇಳ್ತಾ ಇದ್ದಾರೆ. ತಂಪಾದಂತಹ ಗಾಳಿಯಿಂದ ಹೊರಬಂದಂತಹ ಆ ಶ್ವಾಸದಿಂದ ಏನಾಗ್ಬಿಡ್ತು, ಮುತ್ತು ತುಂಬಿಕೊಂಡಿತ್ತಲ್ಲ, ಒಂದು ಮುತ್ತು ಜಾರಿ ಕೆಳಗೆ ಬಂದ್ಬಿಡ್ತು. ಅದೇ ಮೂಗುಬೆಟ್ಟಾಯಿತು. ಅದೇ ಆ ಮೂಗಿನ ಆಭರಣದಂತೆ ಕಾಣಿಸ್ತಾ ಇದೆ ಅಂತ. ಬಿದಿರಿನಲ್ಲೂ ಮುತ್ತಿರುತ್ತೆ ತಾಯೇ, ನಿನ್ನ ಮೂಗಿನಲ್ಲೂ ಮುತ್ತಿದೆ. ಅದೇ ಹೊರಗಡೆ ಬಂದು ಮೂಗುಬಟ್ಟಿನ ಹಾಗೆ ಕಾಣ್ತಾ ಇದೆ. ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಆಚಾರ್ಯರು ಹೇಳೋದು, ತಾಯೇ, ಯಾವ ಯಾವ ವಸ್ತು ಹುಟ್ಟತ್ತೋ ಅದಕ್ಕೆಲ್ಲ ಸಾವುಂಟು, ಲೌಕಿಕ ವಸ್ತುಗಳಿಗೆಲ್ಲ ಸಾವುಂಟು. ಆದರೆ ನಿನ್ನ ಮೂಗುಬಟ್ಟಿದೆಯಲ್ಲ ಅದು ಹುಟ್ಟಿರೋ ವಸ್ತು ಅಲ್ಲ. ಸಹಜವಾಗಿಯೇ ನಿನ್ನ ಮೂಗಿನಲ್ಲಿ ಮುತ್ತಂತೆ ಇದ್ದದ್ದು ಜಾರಿ ಬಂದುಬಿಟ್ಟಿದೆ. ಅಂದರೆ ಅದು ನಿನ್ನಂತೆಯೇ ನಿತ್ಯ ಸತ್ಯವಾದಂಥದ್ದು. ಅದಕ್ಕೂ ಹಾಳಿಲ್ಲ, ಅದಕ್ಕೂ ನಾಶವಿಲ್ಲ. ಅದು ಹಾಗೆಯೇ ಸಹಜವಾಗಿಯೇ ಬಂದಿದೆ ಅಂತ ಆಚಾರ್ಯರು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ.